ಜೈ ಹಿಂದ್ ಅಭ್ಯರ್ಥಿಗಳಿಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಸರ್ ಆರ್ಮಿ ಬಗ್ಗೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇರ್ತೀರಿ, ಆದರೆ ಟಿ ಆರ್ಮಿ ರ್ಯಾಲಿ ಬಗ್ಗೆ ನೀವು ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳಿಂದ ಬಹಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ನಾ ಯಾಕೆ ಮಾಹಿತಿಯನ್ನು ಬೇಗನೆ ಕೊಟ್ಟಿಲ್ಲಪ್ಪ ಅಂದರೆ ನಿಮ್ಗೆ ಗೊತ್ತಿರಲಿ www ಆಮೇಲೆ ಟೆರಿಟೋರಿಯಲ್ ಆರ್ಮಿ .gov.in ಈ ವೆಬ್ಸೈಟ್ ಅದ. ಟೆರಿಟೋರಿಯಲ್ ಆರ್ಮಿಗೆ ಸಂಬಂಧಪಟ್ಟಾಗಿ ವೆಬ್ಸೈಟ್ ಅದ. ಆ ವೆಬ್ಸೈಟನ್ನು ಓಪನ್ ಮಾಡಿದರೆ ಓಪನ್ ಆಗ್ತಾಯಿಲ್ಲ. ನಾನು ಸಾಕಷ್ಟು 2-3 ದಿನದಿಂದ ಆ ವೆಬ್ಸೈಟನ್ನು ಓಪನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಆದರೆ ಅಲ್ಲಿ ಯಾವುದೇ ರೀತಿ ಮಾಹಿತಿ ನನಗೆ ಸಿಗಲಿಲ್ಲ. ಆ ಉದ್ದೇಶದಿಂದ ಟಿ ಎ ರ್ಯಾಲಿ ಬಗ್ಗೆ ನಾನು ವಿಡಿಯೋನ ಬೇಗನೆ ಮಾಡಲಿಲ್ಲ. ಆದರೂ ಸಹಿತ ನೀವು ಟಿ ಎ ರ್ಯಾಲಿ ಈ ಕರೆದಾರಂತ ಈಗಾಗಲೇ ಬರ್ತಾಯಿದೆ. ಯಾವಾಗಪ್ಪ ಅಂದರೆ ನವಂಬರ್ 4ರಿಂದ ನವಂಬರ್ 16ವರೆಗೆ ಒಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಿಡ್ಕೊಂಡು ಮೆಡಿಕಲ್ ಹಿಡ್ಕೊಂಡು ನಡೀತಾ ಇದೆ ಅಂಥೇಳಿ ಈಗಾಗಲೇ ಮಾಹಿತಿ ಬರ್ತಾಯಿದೆ. ಆದರೂ ನಿಖರವಾಗಿ ವೆಬ್ಸೈಟ್ನಲ್ಲಿ ನನಗೆ ಮಾಹಿತಿ ಸಿಕ್ಕಿಲ್ಲ. ಆದರೂ ಸಹಿತ ಟಿ ಎ ಆರ್ಮಿ ರ್ಯಾಲಿಗೆ ಹೋಗಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು, ಆಮೇಲೆ ಡಾಕ್ಯುಮೆಂಟ್ಗಳನ್ನ ಏನೇನು ತೆಗೆದುಕೊಂಡು ಹೋಗಬೇಕು, ಹೈಟ್ ಯಾವ ರೀತಿ ಇರ್ತದೆ, ಆಮೇಲೆ ರನ್ನಿಂಗ್ ಯಾವ ರೀತಿ ಇರ್ತದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ ಅಭ್ಯರ್ಥಿಗಳೇ. ವೆಬ್ಸೈಟ್ನಲ್ಲಿ ಕ್ಲಿಯರಾಗಿ ಬಂದ ಮೇಲೆ ಮತ್ತೆ ಮುಂದಿನ ವಿಡಿಯೋನ ನಾನು ಮಾಡ್ತೀನಿ. ಈ ವಿಡಿಯೋನ ಪೂರ್ತಿ ಕೇಳಿ. ಯಾಕಂದ್ರೆ ಟಿ ಎ ಅಂದರೆ ನಾವು ಏನಂತೀವಿ, ಟೆರಿಟೋರಿಯಲ್ ಆರ್ಮಿ ಅಂತೀವಿ ರೀ. ಟೆರಿಟೋರಿಯಲ್ ಆರ್ಮಿ ಇಲ್ಲಿ ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರ್ತದೆ, ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಇರೋದಿಲ್ಲ. ನಾನು ಮೊದಲನೇದಾಗಿ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಎಜುಕೇಷನ್ ಏನಾಗಿರ್ಬೇಕಪ್ಪ ಅಂದ್ರೆ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಟಿ ಎ ಆರ್ಮಿ ರ್ಯಾಲಿಗೆ ನೀವು ಹೋಗ್ಬೋದು. 10ನೇ ತರಗತಿ ಅಂದರೆ ಹೆಂಗೆ ರೀ, ಪ್ರತಿಯೊಂದು ವಿಷಯಕ್ಕೆ ಇಲ್ಲೂ ಯಾವ ರೀತಿ ಅದಂದ್ರೆ ಅಗ್ರಿಗೇಟ 45ಕ್ಕಿಂತ ಜಾಸ್ತಿ ಆಗಿರ್ಬೇಕು ಶೇಕಡ. ಆಮೇಲೆ ಪ್ರತಿಯೊಂದು ವಿಷಯಕ್ಕೆ 33ಕ್ಕಿಂತ ಮೇಲ್ಪಟ್ಟು ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು. ಅಗ್ರಿಗೇಟಾಗಿ 45 ಅಂಕಗಳ ಪಡೆದಿರಬೇಕು, ಅಂದರೆ ಅಗ್ರಿಗೇಟ್ ಪರ್ಸೆಂಟೇಜ್ ರೀ. ಈ ರೀತಿ ಫಸ್ಟ್ನೇದು 10ನೇ ತರಗತಿ ಪಾಸ್ ಆದಂಥವರು ಟಿ ಎ ಆರ್ಮಿ ರ್ಯಾಲಿಗೆ ನೀವು ಹೋಗ್ಬೋದು. ಆಮೇಲೆ ನೆಕ್ಸ್ಟ್ 2ನೇದು ಪಾಯಿಂಟ್ ಏನಪ್ಪ ಅಂದ್ರೆ, ಸರ್ ಟಿ ಎ ಆರ್ಮಿ ರ್ಯಾಲಿಗೆ ಹೋಗೋಕೆ ಹೈಟ್ ಎಷ್ಟು ಇರ್ತದೆ. ಟಿ ಎ ಆದವ್ರು ಏನು ಕೊಟ್ಟಾರಪ್ಪ ಅಂದರೆ 160 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಟಿ ಎ ಆರ್ಮಿ ರ್ಯಾಲಿಗೆ ನೀವು ಅಲ್ಲಿ ಹೋಗ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಟಿ ಎ ಆರ್ಮಿ ರ್ಯಾಲಿ ಆಮೇಲೆ ಚೆಸ್ಟ್ ನಾ ಕ್ಲಿಯರಾಗಿ ಒಂದೊಂದು ಮಾಡ್ಕೊತೋಗ್ತೀನಿ. ಆಮೇಲೆ ಚೆಸ್ಟ್ ಎಷ್ಟು ಇರಬೇಕಪ್ಪ ಅಂದರೆ ನಾರ್ಮಲಾಗಿ 77 ಸೆಂಟಿಮೀಟ್ರ್ ಇರಬೇಕು, ವಿಸ್ತಾರ ಮಾಡಿದಾಗ 82ರಷ್ಟು ಚೆಸ್ಟ್ ಆಗಬೇಕು. ಅದೇ ರೀತಿಯಾಗಿ ಹೈಟ್ ತಕ್ಕಂತೆ ವೇಟ್ ಅಂದರೆ 50 kgಕ್ಕಿಂತ ಮೇಲೆ ಇದ್ದಂಥ ಅಭ್ಯರ್ಥಿಗಳು ಟಿ ಎ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ 2018 ನಂತರ ಇಲ್ಲಿ ತನಕ ಟಿ ಎ ಆರ್ಮಿ ರ್ಯಾಲಿ ನಡೆಸಿಲ್ಲ. ಅಗ್ನಿವೀರ ಆರ್ಮಿ ಅಂತ ಏನು ಮಾಡಿದರು, ಅಗ್ನಿಪಥ ಯೋಜನೆ ಅಡಿಯಲ್ಲಿ ಅಲ್ಲಿಂದ ಇಲ್ಲಿ ತನಕ ಟಿ ಎ ಆರ್ಮಿ ರ್ಯಾಲಿಯನ್ನು ನಡೆಸಿಲ್ಲ. 2018ರಾಗ ನಡೆಸಿದ್ರು. ಅವಾಗ ಏನಿತ್ತಪ್ಪ ಅಂದರೆ ಅಲ್ಲಿ ಫಿಸಿಕಲ್ ಇತ್ತು, ಆಮೇಲೆ ಮೆಡಿಕಲ್ ಇತ್ತು, ಆಮೇಲೆ ಎಕ್ಸಾಮ್ ಇತ್ತು. ಎಕ್ಸಾಮ್ ಯಾವ ರೀತಿ ಇತ್ತಪ್ಪ ಅಂದರೆ 2018ರಾಗ OMR ಸೀಟ್ ಮೇಲೆ ಎಕ್ಸಾಮನ್ನು ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ಫಿಸಿಕಲ್ ಇತ್ತು, ಮೆಡಿಕಲ್ ಇತ್ತು, ಎಲ್ಲ ಟೆಸ್ಟ್ಗಳನ್ನ ತೆಗೆದುಕೊಂಡಿದ್ರು. ಆದರೆ ಈಗ ಅಧಿಕೃತವಾಗಿ ಇನ್ನೂ ಪೂರ್ಣ ಮಾಹಿತಿ ಬಂದಿಲ್ಲ. ಈಗೆಲ್ಲ ಬೇರೆ ಬೇರೆ ರಾಜ್ಯದವರು ಸಹಿತ ವಿಡಿಯೋ ಮಾಡಿಬಿಡ್ತಾ ಇದ್ದಾರೆ, ಆದರೆ ವೆಬ್ಸೈಟ್ನಲ್ಲಿ ಓಪನ್ ಆಗ್ತಾ ಇಲ್ಲ. ಆದರೂ ಟಿ ಎಗೆ ಹೋಗ್ಬೇಕಾದ್ರೆ ನಿಮ್ಗೆ ಏನೇನು ಅರ್ಹತೆ ಇರಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಈಗ ಹೈಟ್ ಆಯಿತು, ಆಮೇಲೆ ವೇಟ್ ಆಯಿತು, ಚೆಸ್ಟ್ ಆಯಿತು. 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಅಲ್ಲಿ ಭಾಗವಹಿಸ್ಬೋದು. ಇಲ್ಲಿ ಗಮನಿಸ್ಬೋದು ಅಭ್ಯರ್ಥಿಗಳೇ, ನೀವು ರ್ಯಾಲಿಗೆ ಹೋಗುವಾಗ ಡಾಕ್ಯುಮೆಂಟ್ಗಳನ್ನು ಏನೇನು ಒಯ್ಬೇಕು. ನಾನು ಸೀರಿಯಲ್ ಆಗಿ ಹೋಗ್ತೀನಿ, ಯಾಕಂದ್ರೆ ಅಂದ್ರೆ ನಿಮಗೆ ಕ್ಲಿಯರ್ ಆಗ್ತದೆ. ಡಾಕ್ಯುಮೆಂಟ್ ಏನೇನು ಒಯ್ಬೇಕಪ್ಪ ಅಂದರೆ, ನೀವು ಟಿ ಎ ರ್ಯಾಲಿಗೆ ಹೋಗ್ಬೇಕಾದ್ರೆ 1ನೇದು SSLC ಮಾರ್ಕ್ಸ್ ಕಾರ್ಡ್, ಅದು ಹೋಗುವಾಗ ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ಎಲ್ಲ ಡಾಕ್ಯುಮೆಂಟ್ಗಳನ್ನ 2 ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋಗಬೇಕು. ಮಾರ್ಕ್ಸ್ ಕಾರ್ಡ್ 2ನೇದು ಏನಪ್ಪ ಅಂದರೆ LC ಅಥವಾ TC ಎರಡು ಒಂದರಿ. ಆಮೇಲೆ ನೆಕ್ಸ್ಟ್ ಬರೋದು ಕಾಸ್ಟ್ ಸರ್ಟಿಫಿಕೇಟ, ಆಮೇಲೆ ಡೊಮೇಶಿಯಲ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ. ಡೊಮೇಶಿಯಲ್ಲ, ರೆಸಿಡೆನ್ಷಿಯಲ್ಲ, ಕಾಸ್ಟ್ ಇವೆಲ್ಲ ಹೆಂಗಿರ್ಬೇಕಪ್ಪ ಅಂದರೆ ಇಂಗ್ಲೀಷ್ನಾಗೆ ಇರಬೇಕು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ 20 ಫೋಟೋ ತೆಗಿಸಿರಬೇಕು. ಆಮೇಲೆ 20ಕ್ಕಿಂತ ಜಾಸ್ತಿ ತೆಗಿಸಿದ್ರೆ ಒಳ್ಳೆಯದು, 20 ಫೋಟೋ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸ್ಕೂಲ್ ಕ್ಯಾರೆಕ್ಟ್ರ, ಆಮೇಲೆ ಪಂಚಾಯತಿ ಕ್ಯಾರೆಕ್ಟ್ರ, ಆಮೇಲೆ ಅನ್ಮ್ಯಾರಿಡ್ ಸರ್ಟಿಫಿಕೇಟ. ಇವಿಷ್ಟು ಡಾಕ್ಯುಮೆಂಟ್ಗಳು ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಅದು ನೀವು ಆಮೇಲೆ ತೆಗಿಸ್ಬೋದು. ಹೋಗು ಮುಂದೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಬೇಕಂತೇನಿಲ್ಲ. ಇವಿಷ್ಟು ಡಾಕ್ಯುಮೆಂಟ್ಗಳು ಇಂಪಾರ್ಟೆಂಟ್ ಇರ್ತಾವೆ ನಿಮ್ಗೆ. ಅದ್ರ ಜೊತೆ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಅಂತೂ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿದೆ. ಆಧಾರ್ ಕಾರ್ಡ್ ಒಳಗೆ ಯಾವ ರೀತಿ ಇರ್ತದೆ, ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಸರ್ನೇಮ್ ಆಗಿರ್ಬೋದು. ಅದೇ ರೀತಿಯೇ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ನಾಗ ಇರಬೇಕು, ಮಾರ್ಕ್ಸ್ ಕಾರ್ಡ್ನಾಗ ಇದ್ದಂಗೆ ಆಧಾರ್ ಕಾರ್ಡ್ ಇರಬೇಕು, ಡೇಟ್ ಆಫ್ ಬರ್ತ್ ಸಹಿತ ಸರಿಯಾಗಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಟಿ ಎ ಆರ್ಮಿ ರ್ಯಾಲಿಗೆ ವಯಸ್ಸಿನ ಮಿತಿ ಎಷ್ಟೈತಿ ಅಂತಂದ್ರೆ 18ರಿಂದ 42 ವಯಸ್ಸು ರೀ. 18ರಿಂದ 42 ವಯಸ್ಸಿನ ಒಳಗಡೆ ಇದ್ದಂಥವ್ರು ನೀವು ಟಿ ಎ ರ್ಯಾಲಿಯಲ್ಲಿ
ಭಾಗವಹಿಸ್ಬೋದು. ಆಮೇಲೆ ಈ ಹಿಂದೇನು ಸಹಿತ ಆನ್ಲೈನ್ ಅರ್ಜಿ ಇಲ್ಲ. ನಾವು ಈ ಉಳ್ದು ಏನು ಮಾಡ್ತೀವಿ ರೀ, ಅಗ್ನಿವೀರ ಆರ್ಮಿಗೆ ಆನ್ಲೈನ್ ಅರ್ಜಿ ಹಾಕ್ತೀವಿ. ಇಲ್ಲಿ ಟಿ ಎ ರ್ಯಾಲಿಗೆ ಆನ್ಲೈನ್ ಅರ್ಜಿ ಇರಂಗಿಲ್ಲ, ನೇರ ನೇಮಕಾತಿ ಇರ್ತದೆ. ನೇರ ನೇಮಕಾತಿ ಇರೋದ್ರಿಂದ ವೆಬ್ಸೈಟ್ನಾಗ ನಿಮ್ಗೆ ಬಿಡ್ತಾರೆ. ಆ ಸಮಯದಾಗ ನೀವು ಎಷ್ಟು ಗಂಟೆಗೆ ಅಂದರೆ ಬೆಳಗ್ಗೆ 4 ಗಂಟೆಗೆ ಇರಬೇಕು, 5 ಗಂಟೆಗೆ ಇರಬೇಕು, ಟೈಮನ್ನು ಕೊಡ್ತಾರೆ. ಆ ಟೈಮ್ಗೆ ನೀವು ಎಲ್ಲ ಡಾಕ್ಯುಮೆಂಟ್ಗಳ ಜೊತೆ ಜೆರಾಕ್ಸ್ 2 ಸೆಟ್ ಜೆರಾಕ್ಸ್ ಮಾಡಿಕೊಂಡು ಹೋಗಿ ನಿಲ್ಲಬೇಕಾಗ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಟಿ ಎ ಆರ್ಮಿ ರ್ಯಾಲಿಯನ್ನು ಎಲ್ಲಿ ನಡೆಸ್ತಾರಪ್ಪ ಅಂದ್ರೆ ಬೆಳಗಾವಿಯಲ್ಲಿ ನಡೆಸ್ತಾರೆ. ಆದರೆ ಏನು ಈ ಸದ್ಯ ಒಂದು ಮಾಹಿತಿ ಹರಿದಾಡ್ತಾ ಇದೆ. ಏನಪ್ಪ ಅಂದ್ರೆ 10 ತಾರೀಕು ಬೆಳಗಾವಿಯಲ್ಲಿ ರ್ಯಾಲಿ ನಡೀತಾ ಇದೆ. ಅಲ್ಲಿ ಜಿಲ್ಲೆಗಳನ್ನ ಸಹಿತ ಕೊಟ್ಟಿದ್ದಾರೆ. ಅದನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ನಾಗೂ ಸಹಿತ ನಾನು ಮಾಹಿತಿ ಬಿಡ್ತೀನಿ. ಅದೇ ರೀತಿಯಾಗಿ 8 ತಾರೀಕು ಕೆಲವೊಂದು ಅದು ಕರ್ನಾಟಕದ ಕೊಟ್ಟಿದ್ದಾರೆ, ಅದರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಡ್ತೀನಿ, ನಿಮಗೆ ನೀವು ನೋಡ್ಕೋರಿ. ಯಾಕಂದರೆ ಇನ್ನೂ ವೆಬ್ಸೈಟ್ನಾಗ ಬಂದಿಲ್ಲ. ಕೆಲವೊಂದು ಹಿಂದಿ ಪೇಪರ್ದಾಗ ಬಂದದ, ಅದನ್ನು ಕಟ್ಟಿಂಗ್ ಮಾಡಿ ಎಲ್ಲ ವಾಟ್ಸಪ್ದಾಗ ಹರಿದಾಡ್ತಾ ಇದೆ. ಅದೇ ರೀತಿಯಾಗಿ ಒಂದು ಲಿಸ್ಟ್ ಅದ. ಒಂದು ಲಿಸ್ಟ್ ಏನಪ್ಪ ಅಂದರೆ ಬೇರೆ ಬೇರೆ ರಾಜ್ಯದ ಯಾವ ರಾಜ್ಯ ಯಾವಾಗ ನಡೀತದೆ ಅಂತಕ್ಕಂಥ ಒಂದು ಲಿಸ್ಟು ಸಹಿತ ಬಿಟ್ಟಿದ್ದಾರೆ. ಆ ಲಿಸ್ಟನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಡ್ತೀನಿ. ಯಾಕೆಂದರೆ ವೆಬ್ಸೈಟ್ ಇನ್ನೂ ನನಗಂತೂ ಓಪನ್ ಆಗಿಲ್ಲ. ಓಪನ್ ಆದರೆ ನಾನು ಕ್ಲಿಯರಾಗಿ ನಾನು ಹೇಳ್ಬೋದು. ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ಹೈಟ್ 160 ಇರ್ತದೆ. ಒಮ್ಮೊಮ್ಮೆ ಏನು ಮಾಡ್ತಾರಪ್ಪ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಕೂಡುವುದರಿಂದ ಎಂಟ್ರೆನ್ಸನ್ನು ಹೈಟ್ ಇಡ್ತಾರೆ. ಒಂದೊಂದು ಸಲ ಎಂಟ್ರೆನ್ಸ್ ಹೈಟ್ ನಿಮ್ಮ ತಲೆಗೆ ಅದು ಹೈತಪ್ಪ ಅಂದ್ರೆ ನಿಮ್ಮನ್ನ ಒಳಗಡೆ ಬಿಡ್ತಾರೆ. 160 ಅವ್ರ ರೂಲ್ಸ್ ಪ್ರಕಾರ ಅದ, ಆದರೆ ಜಾಸ್ತಿನೂ ಅಲ್ಲಿ ಇಡ್ಬೋದು. ಆದರೂ ನಿಮ್ಗೆ ಗೊತ್ತಿರಲಿ, ಎಲ್ಲ ಮಾಹಿತಿ ಗೊತ್ತಿರಲಿ ಅನ್ನೋ ಸಲುವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಂಟ್ರೆನ್ಸ್ ಹೈಟ್ ಆದಮೇಲೆ ಒಳಗಡೆ ಹೋಗ್ತೀರಿ. ಒಳಗಡೆ ಹೋದ್ಮೇಲೆ ಏನಪ್ಪ ಅಂದ್ರೆ ಇಂಪಾರ್ಟೆಂಟ ನಿಮ್ಮ ಡಾಕ್ಯುಮೆಂಟ್ಗಳನ್ನ ನೋಡ್ತಾರೆ. ಅಂದ್ರೆ ಅಲ್ಲ, ಮೇನ್ ಇಂಪಾರ್ಟೆಂಟ ಮಾರ್ಕ್ಸ್ ಕಾರ್ಡ್ ಇರ್ಬೇಕು ರೀ, ಆಮೇಲೆ LC, ಡೊಮಿಷಿಯಲ, ರೆಸಿಡೆನ್ಷಿಯಲ, ಕಾಸ್ಟ, ಆಮೇಲೆ ಆಧಾರ್ ಕಾರ್ಡ, ಫೋಟೋ, ಆಮೇಲೆ ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತ್ ಕ್ಯಾರೆಕ್ಟ್ರ, ಅನ್ಮ್ಯಾರಿಡ್, ಇವು ಡಾಕ್ಯುಮೆಂಟ್ಗಳನ್ನ ನೋಡ್ತಾರೆ. ಡಾಕ್ಯುಮೆಂಟ್ ನೋಡಿದ ಮೇಲೆ ಮೇನ್ ಇಂಪಾರ್ಟೆಂಟ್ ಇರೋದು ಏನಪ್ಪ ಅಂದ್ರೆ ಟಿ ಒಳಗೆ ರನ್ನಿಂಗ್ ರೀ. ರನ್ನಿಂಗ್ ಯಾವ ರೀತಿ ಬಿಡ್ತಾರಪ್ಪ ಅಂದರೆ ಇಲ್ಲಿ ಆನ್ಲೈನ್ ಅರ್ಜಿ ಹಾಕಿರಂಗಿಲ್ಲ. ಆಮೇಲೆ ಕರ್ನಾಟಕದವ್ರಿಗೆ ಒಮ್ಮೆ ಏಕಾಲಕ್ಕೆ ಕರೆಯೋದ್ರಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಭಾಗವಹಿಸ್ತಾರೆ. ಆಮೇಲೆ ವಯಸ್ಸಿನ ಮಿತಿ 18ರಿಂದ 42 ವಯಸ್ಸಿನವರೆಗೆ ಇರೋದರಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಭಾಗವಹಿಸೋದ್ರಿಂದ ಅಲ್ಲಿ ರನ್ನಿಂಗ್ ಸಹಿತ 300ರಿಂದ 600ವರೆಗೆ ಪ್ರತಿಯೊಂದು ಬ್ಯಾಚ್ನಲ್ಲಿ ರನ್ನಿಂಗ್ ಎಷ್ಟು ಬಿಡ್ತಾರಪ್ಪ ಅಂದ್ರೆ 300 ವಿದ್ಯಾರ್ಥಿಗಳಿಂದ 600ವರೆಗೆ ಒಮ್ಮೆ ರನ್ನಿಂಗನ್ನು ಬಿಡ್ತಾರೆ ರೀ. ಒಮ್ಮೆ ರನ್ನಿಂಗ್ ಬಿಟ್ಟ ಮೇಲೆ ನೆಕ್ಸ್ಟ್ ಅಲ್ಲಿ ಏನೈತಪ್ಪ ಅಂದ್ರೆ 1600 ಮೀಟ್ರ್ ಓಟವನ್ನು ಓಡಬೇಕಾಗ್ತದೆ. ಅದು ನಿಯಮ ಪ್ರಕಾರದ 5:30 ಅಥವಾ 5:45 ಓಡಬೇಕಾಗ್ತದೆ. ಆದರೆ ಟಿ ಎ ಒಳಗೆ ಆ ರೀತಿ ತೆಗೆದುಕೊಳ್ಳೋದಿಲ್ಲ. ಅಲ್ಲಿ ಏನಪ್ಪ ಅಂದರೆ ವೇಕೆನ್ಸಿ ಕಡಿಮೆ ಇರ್ತಾವೆ. ವೇಕೆನ್ಸಿ ಕಡಿಮೆ ಇರೋದ್ರಿಂದ ಅಲ್ಲಿ ಏನು ಮಾಡ್ತಾರೆ, ಒಮ್ಮೆ 300ರಿಂದ 600 ಅಭ್ಯರ್ಥಿಗಳನ್ನ ಬಿಟ್ಟಾಗ ಅಲ್ಲಿ ಯಾರು ಅತಿ ವೇಗವಾಗಿ ಬರ್ತಾರೆ ಅಂದರೆ ಒಂದು 3 ಜನ ತೊಗೋಬೋದು, ಅಥವಾ 5 ಜನ ತೊಗೋಬೋದು, ಅಥವಾ 6 ಜನ ತೊಗೋಬೋದು. ಪ್ರತಿಯೊಂದು ಬ್ಯಾಚ್ನಲ್ಲಿ ತೆಗೆದುಕೊಳ್ತಾರೆ. ರನ್ನಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತದೆ, ಭಾಳ ಹಾರ್ಡ್ ರನ್ನಿಂಗ್ ಇರ್ತದೆ. ಯಾರು ಭಾಳ ವೇಗವಾಗಿ 4:30ರಿಂದ 4:45 5 ನಿಮಿಷ ಒಳಗೆ ಅಂತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಸಕ್ಸಸ್ ಆಗ್ತಾರೆ. ಅಭ್ಯರ್ಥಿಗಳಿಗೆ ಇಂಪಾರ್ಟೆಂಟ್ ಇರೋದು ಯಾವುದಪ್ಪ ಅಂದ್ರೆ ರನ್ನಿಂಗ್ ಇರ್ತದೆ. ರನ್ನಿಂಗ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಮತ್ತೊಮ್ಮೆ ಸಹಿತ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಯರಾಗಿ ಮಾಡ್ತಾರೆ. ಅದಾದಮೇಲೆ ಮೆಡಿಕಲ್ ಇರ್ತದೆ. ಮೆಡಿಕಲ್ ಸೇಮ್ ಈಗ ಅಗ್ನಿವೀರ ಆರ್ಮಿ ಒಳಗೆ ಯಾವ ರೀತಿ ಮೆಡಿಕಲ್ ಚೆಕ್ ಮಾಡ್ತಾರೆ, ಟಿ ಎ ಆರ್ಮಿ ರ್ಯಾಲಿ ಒಳಗೂ ಅದೇ ರೀತಿನ ಮೆಡಿಕಲ್ನ ಚೆಕ್ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಈಗಾಗಲೇ ವೆಬ್ಸೈಟ್ನಲ್ಲಿ ಇನ್ನೂ ಬಂದಿಲ್ಲ. ಏನು ಬಂದಿಲ್ಲಪ್ಪ ಅಂದ್ರೆ ಇದರ ಸಂಪೂರ್ಣ ಮಾಹಿತಿ ಬಂದಿಲ್ಲ. ಸಂಪೂರ್ಣ ಮಾಹಿತಿ ಬಂದರೆ ನಿಮ್ಗೆ ಕ್ಲಿಯರಾಗಿ ನಾನು ಹೇಳ್ಬೋದು. ಯಾಕೆ ಡೌಟ್ ಮೇಲೆ ನಾವು ಇದನ್ನು ವಿಡಿಯೋನ ಹೇಳ್ತಾ ಇದ್ದೀನಪ್ಪ ಅಂದ್ರೆ 2017 ಅದಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದ್ರೆ ಫಿಸಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನು, ಮೆಡಿಕಲ್ ಆಯ್ತಂದ್ರೆ ಫೈನಲ್ ಅವರು ಸಿಲೆಕ್ಷನ್ ಮಾಡಿಕೊಳ್ತಾ ಇದ್ರು. ಅದೇ 2018 ಏನು ಮಾಡಿರಪ್ಪ ಅಂದ್ರೆ ಅಲ್ಲಿ OMR ಶೀಟ್ ಮೇಲೆ ಪರೀಕ್ಷೆಯನ್ನು ತೆಗೆದುಕೊಂಡ್ರು. ಅದರ ನಂತರ 2018 ನಂತರ ಟಿ ಎ ಆರ್ಮಿ ರ್ಯಾಲಿ ನಡೆದಿಲ್ಲ. ಆದ್ದರಿಂದ ಇಲ್ಲಿ ಎಕ್ಸಾಮ್ ನಡೀತದೋ ಅಥವಾ ಇಲ್ಲೋ ಕ್ಲಿಯರಾಗಿ ನಮಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಯಾಕಂದರೆ ವೆಬ್ಸೈಟ್ನಲ್ಲಿ ಇನ್ನೂ ಮಾಹಿತಿನೇ ಬಿಟ್ಟಿಲ್ಲ. ಬರೀ ಬಂದಿರೋದು ಏನಪ್ಪ ಅಂದ್ರೆ ಹರಿದಾಡ ಎಲ್ಲ ಬೇರೆ ರಾಜ್ಯದವರು ವಿಡಿಯೋಗಳನ್ನ ಮಾಡ್ತಾಯಿದ್ದಾರೆ. 4 ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿಕ್ಷಂದ. ಆದರೆ ಇಲ್ಲಿ ಏನಪ್ಪ ಅಂದ್ರೆ ಇನ್ನೂ ವೆಬ್ಸೈಟ್ ನನಗಂತೂ ಓಪನ್ ಆಗಿಲ್ಲ. ಆದರೂ ಸಹಿತ ನಿಮಗೆ ಮಾಹಿತಿ ಗೊತ್ತಿರಲಿ. ಇಲ್ಲಿ ರನ್ನಿಂಗ್ ಇಂಪಾರ್ಟೆಂಟ. ರನ್ನಿಂಗ್ ಆದಮೇಲೆ ಡಾಕ್ಯುಮೆಂಟ, ಆಮೇಲೆ ಮೆಡಿಕಲ್ ಚೆಕ್ ಮಾಡ್ತಾರೆ. ಎಕ್ಸಾಮ್ ಇಟ್ಟರಂದ್ರೆ ಎಕ್ಸಾಮ್ ಇಡ್ಬೋದು ಅಥವಾ ಇಡ್ಲಿಕ್ಕಿಲ್ಲ. 2018 OMR ಮೇಲೆ ಎಕ್ಸಾಮ್ ಇಟ್ಟಾರೆ. ಈಗ ಏನು ಮಾಡ್ತಾರೆ, ಪೂರ್ಣ ಮಾಹಿತಿ ಬಂದಿಲ್ಲ. ಪೂರ್ಣ ಮಾಹಿತಿ ಬಂದಮೇಲೆ ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗೇನು ನನಗೆ ಮಾಹಿತಿ ಸಿಕ್ಕದ ಆ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಡ್ತೀನಿ. ಅದನ್ನು ನೀವು ಓಪನ್ ಮಾಡಿಕೊಂಡು ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಇಲ್ಲಿ ನನಗೊಂದು ಮಾಹಿತಿ ಸಿಕ್ಕಿದ ಪ್ರಕಾರ 7 ನವಂಬರ್ 2024 ಬೆಳಗ್ಗೆ 5 ಗಂಟೆಗೆ ಹಾಜರಿರ್ಬೇಕಂತಾರೆ. ಇಲ್ಲಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಯಾವಪ್ಪ ಅಂದ್ರೆ ಬೆಂಗಳೂರು ಅರ್ಬನ್, ಆಮೇಲೆ ಬೆಂಗಳೂರು ರೂರಲ್, ಆಮೇಲೆ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಆಮೇಲೆ ಚಾಮರಾಜನಗರ, ರಾಮನಗರ, ಮೈಸೂರು, ಮಂಡ್ಯ, ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ದಾವಣಗೆರೆ. ಈ ಎಲ್ಲ ಜಿಲ್ಲೆಗಳಿಗೆ ಏನಂತಾರೆ 7 ನವಂಬರ್ 2024 ರ್ಯಾಲಿ ನಡೀತದೆ ಅಂತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ
10 ನವಂಬರ್ 2024. ಇಲ್ಲಿ ಕರ್ನಾಟಕ ಡಿಸ್ಟಿಕ್ದವ್ರಿಗೆ, ಇಲ್ಲಿ ಕರ್ನಾಟಕದವ್ರಿಗೆ ಸಹಿತ ಜಿಲ್ಲೆಗಳನ್ನು ಕೊಟ್ಟಾರೆ. ಯಾವ ಜಿಲ್ಲೆಪ್ಪ ಅಂದ್ರೆ ಬಾಗಲಕೋಟ, ಧಾರವಾಡ, ಬೆಳಗಾವಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಗದಗ, ಹಾವೇರಿ, ಬಳ್ಳಾರಿ, ಬೀದರ, ವಿಜಯಪುರ, ವಿಜಯನಗರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಮತ್ತು ಯಾದಗಿರಿ. ಈ ಎಲ್ಲ ಜಿಲ್ಲೆಯವ್ರು ಏನಪ್ಪ ಅಂದ್ರೆ ನವಂಬರ್ 10 ತಾರೀಕು ಭಾಗವಹಿಸ್ಬೇಕಂತೇಳಿ ಈ ಲಿಸ್ಟ್ನಾಗ ಅದ. ಅದೇ ರೀತಿಯಾಗಿ ನವಂಬರ್ 4ರಿಂದ ಬೇರೆ ಬೇರೆ ಎಲ್ಲ ರಾಜ್ಯಗಳನ್ನ ಕೊಟ್ಟಾರ್ರಿ. ನವಂಬರ್ 4, 2024ಕ್ಕೆ ತೆಲಂಗಾಣ, ಗುಜರಾತ, ಗೋವಾ ಹಿಂಗೆ ಮತ್ತು ಬೇರೆ ಬೇರೆ ರಾಜ್ಯಗಳನ್ನ ಕೊಟ್ಟಾರೆ. ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟಿದ್ದ ಈ ಮಾಹಿತಿ ಪ್ರಕಾರ ಅಂದ್ರೆ 7ನೇ ತಾರೀಕು ಕೊಟ್ಟಾರ. ಆಮೇಲೆ 10ನೇ ತಾರೀಕು, 7ನೇ ತಾರೀಕು ಜಿಲ್ಲೆಗಳು ಬೇರೆ ಇದಾವೆ, 10ನೇ ತಾರೀಕು ಜಿಲ್ಲೆಗಳು ಬೇರೆ ಇದಾವೆ. ಈಗಾಗಲೇ ಬಂದ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇನ್ನೂ ವೆಬ್ಸೈಟ್ನಲ್ಲಿ ಇದು ಬಂದಿಲ್ಲ. ವೆಬ್ಸೈಟ್ನಲ್ಲಿ ಬಂದ ಮೇಲೆ ನಾನು ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳು ನಿಮಗೆ ನೀಡ್ತಾ ಇದ್ದೀನಿ. ಅಂದರೆ ಭಾಳಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇದ್ರಿ, ಸರ್ ಎಲ್ಲರೂ ಬಿಡ್ತಾ ಇದ್ದಾರೆ ಆರ್ಮಿದು, ನೀವು ಬಿಡ್ತಾ ಇಲ್ಲ ಅಂತ. ಅದಕ್ಕೆ ನನಗೆ ಕ್ಲಿಯರಾಗಿ ವೆಬ್ಸೈಟಿಗೆ ಬಂದ ಮೇಲೆ ಈ ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಆದರೂ ಅಭ್ಯರ್ಥಿಗಳು ಮಾಹಿತಿಯಾಗಿ ಟಿ ಎ ರ್ಯಾಲಿ ಯಾವ ರೀತಿ ಇರ್ತದೆ ಅದನ್ನಾದರೂ ತಿಳಿಸ್ರಿ ಅನ್ನೋ ಸಲುವಾಗಿ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅಭ್ಯರ್ಥಿಗಳಿಗೆ. ಕರ್ನಾಟಕದಲ್ಲಿ ಟಿ ಎ ರ್ಯಾಲಿ ಎಲ್ಲಿ ನಡೀತದೆ ಅಂದ್ರೆ ಬೆಳಗಾವಿಯಲ್ಲಿ ನಡೀತದೆ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಮಾಹಿತಿಯನ್ನು ನಾನು ನಿಮ್ಗೆ ಓದಿ ಹೇಳ್ತಾ ಇದ್ದೀನಿ. ಇಲ್ಲಿ ಸೆಂಟರ್ ಬೆಳಗಾವಿ, ಕರ್ನಾಟಕದಲ್ಲಿ ಎಲ್ಲೈತಪ್ಪ ಅಂದ್ರೆ ಸೆಂಟರ್ ಬೆಳಗಾವಿ ಅಂದರೆ. ಆಮೇಲೆ ಲೊಕೇಶನ್ ಏನಪ್ಪ ಅಂದ್ರೆ ರಾಷ್ಟ್ರೀಯ ಮಿಲಿಟ್ರಿ ಸ್ಕೂಲ್ ಗ್ರೌಂಡ್ ಬೆಳಗಾವಿ, ಕರ್ನಾಟಕದಲ್ಲಿ ತಿಳಿಸಿಂದ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಯೂನಿಟ್ಸ್ ಕೊಟ್ಟಾರೆ. ಯಾವ ಯೂನಿಟ್ಸ್ ಅಂದರೆ 106 ಇನ್ಫೆಂಟ್ರಿ ಬಟಾಲಿಯನ್ ಟಿ ಎ, ಪ್ಯಾರಾ 115 ಇನ್ಫೆಂಟ್ರಿ ಬಟಾಲಿಯನ್ ಟಿ ಎ, ಮಹರ್ ಆ್ಯಂಡ್ 125 ಇನ್ಫೆಂಟ್ರಿ ಬಟಾಲಿಯನ್ ಟಿ ಎ ದಿ ಗಾರ್ಡ್ಸ್ ಅಂತ ತಿಳಿಸಿಂದ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಏನಪ್ಪ ಅಂದ್ರೆ ವೇಕೆನ್ಸಿ ಎಷ್ಟು ಅನ್ನೋದು ಸಹಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಾರ್ ಸೋಲ್ಜರ್ ಜನರಲ್ ಡ್ಯೂಟಿ 257, 250 ಜನರಲ್ ಡ್ಯೂಟಿ ಅಂತಾರೆ. ಆ್ಯಂಡ್ ಸೋಲ್ಜರ್ ಟ್ರೇಡ್ಸ್ಮನ್ ಇನ್ಕ್ಲೂಡಿಂಗ್ ಕ್ಲರ್ಕ್ 53 ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನು ಕೊಟ್ಟಾರಪ್ಪ ಅಂದರೆ ಡೇಟ್ ಆಫ್ ಟೈಮ್ ಕೊಟ್ಟಾರೆ 4 ನವಂಬರ್ 2024ರಿಂದ. ಟೋಟಲಾಗಿ ಲಾಸ್ಟ್ ಹೇಳ್ತಾನಪ್ಪ ಅಂದ್ರೆ 16 ನವಂಬರ್ 2024ವರೆಗೆ. ಅಂದರೆ ಏನು ಮಾಡ್ಯಾರ 12 ನವಂಬರ್ 2024ವರೆಗೆ ಯಾವ್ಯಾವ ನಡೀತಾವ ಅನ್ನೋದನ್ನು, ಯಾವ್ಯಾವ ಜಿಲ್ಲೆ, ಯಾವ್ಯಾವ ರಾಜ್ಯ ಅನ್ನೋದನ್ನು ಕೊಟ್ಟಿದ್ದಾರೆ. ನಂತರ ಏನು ಕೊಟ್ಟಾರಪ್ಪ ಅಂದ್ರೆ 13 ನವಂಬರ್ 2024ರಿಂದ 16 ನವಂಬರ್ 2024ವರೆಗೆ ಡಾಕ್ಯುಮೆಂಟ್ ಚೆಕ್ಕಿಂಗ, ಆಮೇಲೆ ಟ್ರೇಡ್ ಟೆಸ್ಟ, ಮೆಡಿಕಲ್ ಟೆಸ್ಟ, ಆಮೇಲೆ ಎಕ್ಸೆಟ್ರಾ ಇವೆಲ್ಲ ನಡೀತಾವೆ ತಿಳಿಸಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಮಾಡಲಿದ್ದೇನೆ ಅಭ್ಯರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಾಗಿ ವಿಡಿಯೋನ ನೋಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಭ್ಯರ್ಥಿಗಳೇ ಟಿ ಎ ರ್ಯಾಲಿ ನಡೆದ್ರೆ ಭಾಳ ಚೆನ್ನಾಗಿರ್ತದೆ. ಯಾಕಂದ್ರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ವಯಸ್ಸಿನ ಮಿತಿ ಎಷ್ಟು ಮಾಡ್ಯಾರಪ್ಪ ಅಂದ್ರೆ 17 ವರ್ಷ 6 ತಿಂಗಳಿಂದ 21 ವರ್ಷ ಒಳಗಡೆ ಮಾಡಿದ್ದಾರೆ. ಅಂದರೆ 21 ದಾಟಿದಂಥ ಅಭ್ಯರ್ಥಿಗಳಿಗೆ ಒಳ್ಳೆ ಅವಕಾಶ ಸಿಗ್ತದೆ. ಯಾಕಂದರೆ ಇಲ್ಲಿ 18ರಿಂದ 42 ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಭಾಗವಹಿಸ್ಬೋದು ಅಂದರೆ ಅದಕ್ಕೆ ಅಲ್ಲಿ ವಯಸ್ಸಿನ ಮಿತಿ ಮುಗಿದವ್ರಿಗೆ ಇಲ್ಲಿ ಅನುಕೂಲ ಆಗ್ತದೆ. ಅಭ್ಯರ್ಥಿಗಳೇ ಟಿ ಎ ಆರ್ಮಿ ರ್ಯಾಲಿ ನಡೀಲಿ ಅಂತೇಳಿ ನಾನು ಭಾರತ ಮೇಲೆ ಬೇಡ್ಕೋತೀನಿ. ಯಾಕಂದರೆ ವೆಬ್ಸೈಟ್ನಲ್ಲಿ ಇನ್ನೂ ಬಂದಿಲ್ಲ. ಆದರೆ ಬೇರೆ ಬೇರೆ ಎಲ್ಲ ರಾಜ್ಯದವರು ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. 2 ಪೇಪರ್ ಕಟ್ಟಿಂಗ್ ಇದಾವೆ, ಅದರ ಜೊತೆ ಇದೊಂದು ಲಿಸ್ಟ್ ಅದ. ಎಲ್ಲ ವ್ಯಾಟ್ಸಪ್ನಲ್ಲಿ ಹರಿದಾಡ್ತಾ ಇದೆ. ನಾನು ಕೆಲವೊಂದು ಟಿ ಎ ಆರ್ಮಿ ರ್ಯಾಲಿ ಒಳಗೆ ಇದ್ದವ್ರನ್ನ ಫೋನ್ ಮಾಡಿ ಕೇಳಿದೆ, ಸರ್ ನಡೆಸ್ಬೋದು ಅಂತ ಇದ್ದಾರೆ. ಆದರೆ ವೆಬ್ಸೈಟ್ನಾಗ ಇನ್ನೂ ಬಿಟ್ಟಿಲ್ಲ ಅಂದರೆ ಇನ್ನೂ ಬಿಟ್ಟಿಲ್ಲ ಸರ್ ಅಂತ ಇದ್ದಾರೆ. ಅದಕ್ಕೆ ಕ್ಲಿಯರಾಗಿ ನನಗೆ ಮಾಹಿತಿ ಬಂದಿಲ್ಲ. ಕ್ಲಿಯರಾಗಿ ವೆಬ್ಸೈಟ್ನಲ್ಲಿ ಬಂದಿಲ್ಲ. ವೆಬ್ಸೈಟ್ನಲ್ಲಿ ಬಂದ ಮೇಲೆ ಮತ್ತೆ ಮುಂದೆ ವಿಡಿಯೋ ಮಾಡ್ತೀನಿ. ಅಭ್ಯರ್ಥಿಗಳೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಟಿ ಎ ಆರ್ಮಿ ರ್ಯಾಲಿ ಬಗ್ಗೆ ನನಗೆ ಕಮೆಂಟ್ಸನ್ನು ಮಾಡಿ. ಅದೇ ರೀತಿಯಾಗಿ ನೀವು ಯಾವ ಜಿಲ್ಲೆಯವರು ಅಂತಕ್ಕಂಥದ್ದನ್ನು ಸಹಿತ ಕಮೆಂಟ್ಸ್ ಮಾಡಿ ಅಭ್ಯರ್ಥಿಗಳೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಟಿ ಎ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಡಿಯೋನ ನಾನು ಮಾಡಲಿದ್ದೇನೆ. ಅಭ್ಯರ್ಥಿಗಳೇ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ಅಂದರೆ, ಅಥವಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD
ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.